ಕೃಷ್ಣನೇ ಹೇಳಿದ್ದಾನೆ, ಸಾಧನೆಗಾಗಿ ಇಳಿದವರು ತುಂಬ ಕಡಿಮೆ. ಸಾಧನೆಗಾಗಿ ಇಳಿಯುವವರು, ಸಾಧನೆಯ ಎಕ್ಸಾಮ್ ತೆಗೆದುಕೊಳ್ಳೋರು ತೀರಾ ಕಡಿಮೆಯಪ್ಪ. ಸಾಧಕರು ಅಂತ ನೀನು ಅಂದುಕೊಳ್ಳಬೇಕಾದರೆ, ಸಾಧನೆಯನ್ನು ನೀನು ಮಾಡಬೇಕಾದರೆ ಬಿ ಕೇರ್ಫುಲ್ ಅಂತಾರೆ. ಅದರಲ್ಲಿ ಮುಳುಗೋದು ಬೇಡ. ಶ್ರೀಪಾದರಾಜರು ಅದೇ ಅಂದದ್ದು, ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದ ಬಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲೇ ಈಸುವೆನು ಇದರೊಳಗೆ ಇಂದೆಗೆ ಮೋಸವಾಯಿತು ಆದುದಾಗಲಿ ಶ್ರೀಶನಿ ಕೈ ಪಿಡಿದು ರಕ್ಷಿಸೋ ಬಾರೋ ಮನೆಗೆ ಗೋವಿಂದ. ನಿನ್ನಂಗ್ರಿ ಕಮಲವ ತೋರೋಯನಗೆ ಮುಕುಂದ. ನಲಿದಾಡು ಮನದೊಳು ಮಾರಪಿತ ಆನಂದ ಆನಂದ ಕಂದ. ಚಾರುತರ ಶರೀರ ಕರುಣಾವಾರಿನಿಧಿ ಭವಘೋರನಾಶನ ವಾರಿಜಾಸನ ವಂದ್ಯ ನಿರ್ಜರ ಸಾರ ಸದ್ಗುಣ ಹೇ ರಮಾಪತೆ ಬಾರೋ ಮನೆಗೆ ಗೋವಿಂದ. ಸನ್ಮಾರ್ಗದಲ್ಲಿ ನಡಿ. ಇವರೆಲ್ಲ ಬಂದದ್ದು ಗುರುಗಳು ಒದ್ದಾಡುವ ಜೀವರಿಗೆ ಸನ್ಮಾರ್ಗವನ್ನು ದಾರಿದೀಪವಾಗಿ ನಿಂತು ಭಗವಂತನ ಹತ್ತಿರ ಕರೆದುಕೊಂಡು ಹೋಗಲಿಕ್ಕೆ. ನಿನಗೆ ಯಾವುದು ಆಪ್ಟ್ ಮಾಡ್ಕೋಬೇಕು ಗೊತ್ತಿಲ್ಲ, ಮಗು ಚಿಕ್ಕದು, ಅದಕ್ಕೆ ವಿವೇಕ ಇಲ್ಲ. ದೊಡ್ಡವ್ರಿಗೆ ವಿವೇಕ ಇದೆ ಅಲ್ವಾ, ಅವರು ಮಗುವನ್ನು ನೋಡ್ಕೊಳ್ಬೇಕಂತ. ನಮ್ಮ ಮಗು ತುಂಬ ಹಠ ಮಾಡ್ತು, ಮೊನ್ನೆ ಚಾಕು ಕೊಟ್ಟೆ ಅಂದರು. ಏನು ಮಾಡ್ತು, ಚುಚ್ಕೊಂಡ್ಬಿಡ್ತು ರೀ. ಚೆನ್ನಾಗಿ ಬೈಬೇಕಾಗಿತ್ತು ಅಂದ್ರೆ ಯಾರನ್ನ, ನಿನ್ನನ್ನು. ಆ ಮಗು ಹಠ ಮಾಡ್ತು, ಒಂದು ಚಾಕು ಚುಚ್ಕೋತು ಅಂದರೆ ಚಾಕು ಕೊಡ್ತಾರಾ? ಅಲ್ಲ, ಮತ್ತು ಹಠ ಮಾಡಿದ್ರೆ ಹಠವನ್ನು ನಿಲ್ಲಿಸಲಿಕ್ಕೆ ಅದಕ್ಕೆ ಮೈಂಡ್ ಡೈವರ್ಟ್ ಮಾಡಬೇಕು. ಚಾಕು ಕೊಡ್ತು, ಕೇಳ್ತು, ಕೊಟ್ಟೆ, ಮೊನ್ನೆ ಚೂರಿ ಕೇಳ್ತು, ಪಕ್ಕದ ಮನೆಗೆ ಚುಚ್ಚುತ್ತೀನಿ ಅಂತ. ಇದೆಲ್ಲ ಆಟವಾ ಇದು? ಸರ್ವತಃ ಅದನ್ನು ಕೊಡೋದಲ್ಲ. ಅದಕ್ಕೆ ವಿವೇಕ ಇಲ್ಲ. ನಿನಗೆ ವಿವೇಕ ಇದೆಯಲ್ಲ, ಅದಕ್ಕೆ ಈ ವಿವೇಕವಂತರು ಪರಮಾತ್ಮನನ್ನು ನೋಡಿ, ಪರಮಾತ್ಮನ ಜೊತೆಯಲ್ಲಿ ಇದ್ದು, ಪರಮಾತ್ಮನನ್ನು ಜೊತೆಯಲ್ಲಿ ಇಟ್ಟುಕೊಂಡು ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಂತಹ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತತ್ವಜ್ಞಾನವನ್ನು ಕೊಡಲಿಕ್ಕೆ ಅವತಾರ ಮಾಡಿದ ಮಹಾನುಭಾವರು. ತುಂಬ ಸುಂದರವಾಗಿ ಅವರ ಬಗ್ಗೆ ದಾಸರುಗಳು ಅನೇಕ ಕೃತಿಗಳಿದೆ. ವೈದೇವರನ್ನು ಕೇಳಬೇಕಂತ, ಅಪ್ಪ ನಾನು ಭಾರಾನ ನಿನಗೆ, ನನ್ನನ್ನು ಯಾಕೆ ಹೀಗೆ ಕೈ ಬಿಟ್ಟಿದೆ? ತುಂಬ ಭಾರ ಆದರೆ ಬಿಡೋದಲ್ವಾ? ನಾನು ಭಾರಾನ, ನನ್ನನ್ನು ಬಿಡಬೇಡ. ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ. ಲಂಕಾನಾಥನ ಬಿಂಕವ ಮುರಿದು ಅಕಳಂಕ ಚರಿತನ ಕಿಂಕರ ನೆನೆಸಿದೆ. ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತೆ, ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತು. ಶಂಕೆಯಿಲ್ಲದೆ ನೀಲಂಕೆಯ ದಹಿಸಿದೆ. ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ. ನಾನು ಭಾರ ಆದರೆ ಕೈ ಬಿಡು. ನಿನಗೂ ನಾನು ಭಾರ ಆದರೆ ನನ್ನನ್ನು ನೋಡೋರು ಯಾರು? ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳು ಭಾರ ಅಲ್ಲ. ದೊಡ್ಡ ದೊಡ್ಡ ಡೈಲಾಗೆಲ್ಲ ಹೊಡಿತೇವಲ್ಲ, ಬಳ್ಳಿಗೆ ಕಾಯಿ ಭಾರವೇ. ಇದು ಯಾವಾಗ ಗೊತ್ತಾ? ನಮ್ಮಲ್ಲಿ ಈ ಡೈಲಾಗು ತುಂಬ ಜಾಸ್ತಿ ಆಗಿರೋದು. ಮದುವೆ ಮಾಡಿಕೊಟ್ಟ ಹೆಣ್ಣು ಮಗಳು ಒಂದು 5-6 ತಿಂಗಳಾದ ಕೂಡಲೇ, ಅಮ್ಮ ನಮ್ಮತ್ತೆ ಸರಿ ಇಲ್ಲ, ವಾಪಸ್ ಬರಲ್ಲ, ಬಾಮ್ಮ ಬಳ್ಳಿಗೆ ಕಾಯಿ ಭಾರ ಅಲ್ಲ ಅಂತ. ಮುಚ್ಚಿಕೊಂಡು ಅಲ್ಲೇ ಇರು ಅನ್ನೋದು ಬಿಟ್ಬಿಟ್ಟು ಬಳ್ಳಿಗೆ ಕಾಯಿ ಭಾರ ಅಲ್ಲ ಅಂತ. ಇನ್ನೊಬ್ಬರ ಮನೆಗೆ ಹೊಂದಿಕೊಳ್ಳಬೇಕಾದರೆ, ಇನ್ನೊಬ್ಬರ ಮನಸ್ಥಿತಿ ಗೊತ್ತಾಗಬೇಕಾದ್ರೆ ಒಂದಿಷ್ಟು ದಿನ ಬೇಕಾಗತ್ತೆ. ಚಂದ ಸಂಸಾರವನ್ನು 10 ಲಕ್ಷ ರೂಪಾಯಿ ಕೊಟ್ಟು ಮದುವೆಯನ್ನು ಮಾಡಿಕೊಟ್ಟು 3-4 ತಿಂಗಳಾದರೆ ಬಂದ್ಬಿಡ್ಲ ಅಂದರೆ ಈ ಡೈಲಾಗ್ಗಳೆಲ್ಲ ಅಲ್ಲ. ಅತ್ಯವಶ್ಯಕವಾಗಿ ಅಲ್ಲಿರು, 4 ದಿನ ಹೊಂದಿಕೊಂಡು ಇರು, ನಿನ್ನದೇ ಒಂದು ಸಂಸಾರ ಅಂತಾಗತ್ತೆ. ತಕ್ಷಣ ಹಾಗೆಲ್ಲ ಕಂಪ್ಲೇಂಟ್ ಹೇಳಬಾರ್ದು. ಕೆಲವ್ರ ಮನೆಯಲ್ಲಿ ತುಂಬ ಸಮಸ್ಯೆ ಇರಬಹುದು, ಎಲ್ಲರ ಮನೆಯನ್ನು ಎಲ್ಲ ನೋಡಿಲ್ಲ. ಪ್ರಾಯ
ಪ್ರಾಚೀನರು ಪಟ್ಟ ಕಷ್ಟ ಇವತ್ತು ಯಾರೂ ಇಲ್ಲ. ಎಷ್ಟು ಕಷ್ಟ! ತಿನ್ನಲಿಕ್ಕೆ ಉಣ್ಲಿಕ್ಕೆ ಗತಿ ಇಲ್ಲ, ಉಡಲಿಕ್ಕೆ ತೊಡಲಿಕ್ಕೆ ಇಲ್ಲ. ಪಾಪ ಯಾರನ್ನೋ ಕೇಳಿದಾಗ, ನಿಮ್ಗೆ ಆಗೆಲ್ಲ ತುಂಬ ಕಷ್ಟ ಇತ್ತಲ್ಲ, ಸಾಯಬೇಕು ಅನ್ನಿಸ್ತಿಲ್ವಾ? ಸಾಯಬೇಕು ಅಂತ ಆಲೋಚನೆ ಮಾಡಲಿಕ್ಕೂ ಟೈಮೇ ಇರ್ತಾ ಇರಲಿಲ್ಲ ಅಂದರು. ಅಷ್ಟು ಕೆಲಸ ಅಂತೆ ಪಾಪ. ಮನೆ ಕೆಲಸ, ತಿನ್ನಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ, 10 ಮಕ್ಕಳು, ಅದಕ್ಕೆ ಹಾಕು, ಅದರ ಜೀವನ, ಅದನ್ನು ಬೆಳೆಸೋದು, ಇಡೀ ಜೀವನ ಅದಕ್ಕಾಗೆ ಕಳೆದರು. ಇವತ್ತು ನಮಗೆ ಆ ತರಹದ ಕಷ್ಟ ಏನಿಲ್ಲ, ಆದರೂ ತುಂಬ ಕಷ್ಟ ಅಪ್ಪ, ತುಂಬ ಕಷ್ಟ. ಅದರ ಬೇಸಲ್ಲೇ ಸೀರಿಯಲ್ಸ್ ಬೇರೆ, ಅದನ್ನು ನೋಡಿ ಆನಂದ ಪಡ್ತಾ ಇರ್ತಾರೆ. ಆಗಬೇಕು ನಮ್ಮ ಥರನೇ ಇದೆ ಅಂತ. ಏನಾಗಬೇಕು, ಅಲ್ಲಿ ಹಣ ಕೊಡ್ತಾರೆ ಅಂತ ಹಾಗೆ ಮಾಡ್ತಾರೆ. ಇಲ್ಲ, ಭಾರವೇ ಭಾರತಿ ರಮಣ, ನಿನಗೆ ನಾ ಭಾರವೇ. ಈ ಶರೀರ ಇದು ಪುಕ್ಕಟ್ಟೆ ಬಂದದ್ದಲ್ಲ. ಅನೇಕ ಜನ್ಮಗಳ ಪುಣ್ಯದ ಪರಿಪಾಕ ಮನುಷ್ಯ ಜನ್ಮ ಬರೋದು. ಯಾವುದೋ ಸೊಳ್ಳೆಯೋ ನಾಯಿಯೋ ನರಿಯೋ ಆಗಿ ಹುಟ್ಟಿದರೆ ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿಯನ್ನು ದಾಟಿ ಬಂದ ಮೇಲೆ ಈ ಶರೀರ. ಇದು ಎಷ್ಟು ಜಾಗೃತವಾಗಿರಬೇಕು ಅಂದರೆ, ಒಂದು ಎಕ್ಸಾಂಪಲ್ ಹೇಳೋದಾದರೆ, ತಿರುಪತಿಗೆ ಹೋಗಿದ್ದೇವೆ ಅಂತ ಇಟ್ಕೊಳ್ಳುವ. ಬೆಟ್ಟ ಹತ್ತಿಯೋ ಅಥವಾ ಹತ್ತದೇನೋ, ಅಂದರೆ ಬೆಟ್ಟ ಕಾಲ್ನಡಿಗೆಯಲ್ಲಿ ಹತ್ತಿ ಬೇಡ, ಗಾಡಿಯಲ್ಲಿ ಹೋಗಿದ್ದೇವೆ. ಜನರಲ್ ಕ್ಯೂನಲ್ಲಿ ಕೂತಿದ್ದೇವೆ. ಜನರಲ್ ಕ್ಯೂನಲ್ಲಿ ಕೂತಾಗ ಅಲ್ಲಲ್ಲೇ ಕ್ಯೂ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಕೂಡಿಸಿರ್ತಾರೆ. ಅಲ್ಲಿ ಒಂಚೂರು ಗಡಿಬಿಡಿ ಮಾಡಲ್ಲ, ಕೂಚೋಂಡಿ 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 ಬೀಗ್ರ ಥರ ನೋಡ್ಕೋತಾರೆ. ಆಗಾಗ ಪೊಂಗಲ್ ಬರುತ್ತೆ, ಹಾಲು ಬರುತ್ತೆ, ನೀರು ಬರುತ್ತೆ, ಕೂಚೋಂಡಿ ಕೂಚೋಂಡಿ ಅಂತ. ಎಷ್ಟು ಆನಂದ ಆಗತ್ತೋ. ಕೂಚೋಂಡಿ ತಂದು ಕೊಡ್ತಿರ್ತಾರೆ. ಅವ್ರವ್ರ ಯೋಗ್ಯತಾನುಸಾರ ಕೆಲವರು ತಗೋತಾರೆ, ಕೆಲವರು ತಗೊಂಬಲ್ಲ, ಇರಲಿ. ಅಂತೂ ಒಂದಾದ್ಮೇಲೆ ಒಂದು ಸೆಲ್ಲು ಕಡೆಗೆ ನಾವು ಆ ಬ್ರಿಡ್ಜ್ ದಾಟಿ ಈ ಕಡೆ ಬರ್ತೇವೆ. ಸ್ವಲ್ಪ ಸಮಾಧಾನ ಆಗತ್ತೆ, ಇವತ್ತೇ ದರ್ಶನ ಆಗಬಹುದು ಅಂತ. ಯಾಕೆಂದರೆ ಇನ್ನು ಕೂಡಕ್ಕಲ್ಲಿ ಜಾಗ ಇಲ್ಲ, ತಿನ್ಲಿಕ್ಕೆ ನಮಗೇನು ಕೊಡಲ್ಲ ಅಂತ. ಅದರ ನೆಕ್ಸ್ಟ್ ನಾವು ಒಳಗೆ ಹೋಗ್ತೀವಿ. ಒಳಗೆ ಹೋದ ಮೇಲೆ ಅಲ್ಲೂ ದಬ್ಬೇಡಿ, ನಿಧಾನಂ ಅಂತ. ಅಂತೂ ಎಲ್ಲ ದಾಟಿ ಇನ್ನೇನು ತಿಮ್ಮಪ್ಪನ ದರ್ಶನಕ್ಕೆ ಆ ಗರುಡದೇವರು ನಮ್ಮ ಹಿಂದಿದ್ದಾರೆ. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ನಿಧಾನ ಕೂಚೋಂಡಿ ಅನ್ನಲ್ಲ, ಪೋಂಡಿ ಅಂತ ತಳ್ಳಿಟ್ಬಿಡ್ತಾರೆ. ಅಲ್ಲಿ ಬಂದಾಗ ನಾನು ಈಗ ಈ ಸೆಲ್ಲಲ್ಲಿದ್ದಾಗೆಲ್ಲ ಮಾತಾಡ್ತಾ ಇರ್ತೀವಿ. ನೀವು ಎಲ್ಲಿಂದ ಬಂದಿದ್ದು? ಬೆಂಗಳೂರೇನಾ? ಯಾವ ಏರಿಯಾ ನೀವು? ಸದ್ಯ ನೀವು ಸಿಕ್ಕಿದ್ದು ನಂಗೆ ತುಂಬ ಅನುಕೂಲ ಆಯಿತು. ಯಾಕೆಂದರೆ ನಿಮ್ಮ ಹತ್ರ ಹರಟೆ ಹೊಡೆದಿದ್ದು ನಂಗೆ 2-3 ಗಂಟೆ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತ. ಅವರಂದರು ಯಾಕಾನ ಬಂದೋ ಅಂತ. ಯಾಕೆಂದ್ರೆ ನೀವು ಸಿಕ್ಕಿದ್ರಲ್ಲ ಅದಕ್ಕೆ ಅಂತ. ನಂಗೆ ಯಾಕಾನ ಬಂದೋ, ಈಗ ಯಾರನ್ನು ನೋಡಬೇಕು ಅನ್ನೋದೇ ಮರ್ತೋಗಿದೆ ಅಂತ. ಅಂತೂ ಏನೋ ಪರಸ್ಪರಂ ಭಾವ ಅಂತ. ಅಲ್ಲಿ ನಾನು ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ಕೂಚೋಂಡಿ ಅಂತಲ್ಲ, ಅಲ್ಲಿ ದೇವರನ್ನೇ ನಾನು ನೋಡಬೇಕೇ ವಿನಃ ನನ್ನ ಪಕ್ಕ ಬಂದವ್ರಿಗೆ ದೇವರು ಕಾಣಿಸ್ತಾನೋ, ಆ ಪಕ್ಕದವನು ಕಾಣಿಸ್ತಾನೋ ನೋಡಬೇಕು. ನಮ್ಮ ಏರಿಯಾದಲ್ಲಿರೋ ಶ್ರೀನಿವಾಸ ದೇವರ ದೇವಸ್ಥಾನದ ಪೂಜಾರೇ ಇಷ್ಟು ದಪ್ಪ ಕಿವಿಗೆ ಹಾಕ್ಕೊಂಡಿದ್ದಾರೆ ಖಡಕು. ಇನ್ನು ತಿಮ್ಮಪ್ಪನ ಪೂಜೆ ಮಾಡೋರು ಇನ್ನೆಟ್ಟು ದಪ್ಪ ಹಾಕ್ಕೊಂಡಿರ್ಬೋದು. ಒಂದು ಪೂಜಾರನ್ನು ನೋಡ್ತಾ ಕೂತ್ಕೊಂಡ್ರೆ ಪೋಂಡಿ ಅಂತ ತಳ್ಳಿಟ್ಬಿಟ್ಟಿದ್ರು. ದೇವರಲ್ಲಿ ಅಂತ ಇನ್ನೊಂದ್ಸಲಿ ಬನ್ನಿ ಅಂದರು. ಏನು ನೋಡ್ಕೊಂಬಂದ್ರೆ? ಪೂಜಾರನ್ನು ನೋಡ್ಕೊಂಬಂದೆ ಅಂತ ಆಗತ್ತೆ. ಇಷ್ಟೆಲ್ಲ ಕ್ಯೂ ಕಾಂಪ್ಲೆಕ್ಸಲ್ಲಿ ಕೂತು 12-13 ತಾಸು ಒದ್ದಾಡಿ ಗರ್ಭಗುಡಿಯಲ್ಲಿ ಬಂದು ದೇವರನ್ನು ನೋಡದೆ ಏನು ನೋಡ್ಕೊಂಬಂದು, ಎಲ್ಲಿ ದೇವರು ಅಂದರು. ನೀ ಏನು ಮಾಡ್ತಾ ಇದ್ದೆ? ಹಿಂದಿನವರು ಕಾಣುತ್ತೋ ಇಲ್ಲೋ, ನಾನು ಅವ್ರ ಮುಖ ನೋಡ್ತಾ ಇದ್ದೆ ಅಂತ. ಅಯ್ಯೋ ನಿನ್ನ ಕರ್ಮವೇ. ಈ ಮನುಷ್ಯ ಜನ್ಮ ಅಂದರೆ ಶ್ರೀನಿವಾಸನ ದರ್ಶನಕ್ಕೆ ಬಿಟ್ಟ ಗರ್ಭಗುಡಿಯಲ್ಲಿ ಬಿಡುವಷ್ಟು ಸಮಯ ಬಿಟ್ಟಿರ್ತಾನೆ. ಅದು ಬಂದಾಗ 50 ವರ್ಷ ನಿದ್ದೆಯಲ್ಲಿ ಹೋಗುತ್ತೆ, ಒಂದು 20 ವರ್ಷ ಬಾಲ್ಯಾವಸ್ಥೆಯಲ್ಲಿ, 20 ವರ್ಷ ವೃದ್ಧಾಪ್ಯದಲ್ಲಿ, ಉಳಿದದ್ದು 20 ತೆಗೆದರೆ 60ರಲ್ಲಿ 30 ನಿದ್ದೆಗೆ ಹೋದರೆ ಉಳಿದದ್ದು 30. ಆ 30ರಲ್ಲಿ ನನ್ನ ಸಂಪಾದನೆ, ನನ್ನ ಸುಖಕ್ಕಾಗಿ ಬಯಕೆ, ಸಾಧನೆ ಎಲ್ಲಿಂದ ಬಂತು? ಆದ್ದರಿಂದ ತುಂಬ ಹುಷಾರಾಗಿರು. ಈ ಗುರುಗಳ ಮಾರ್ಗವನ್ನು ಹತ್ತು ದೇವರನ್ನು ಕೇಳು. ಭಾರವೇ ಭಾರತಿ ರಮಣ, ನೀನು ನನಗೆ ಸಾಧನವನ್ನು ಮಾಡಿಸು. ನಮ್ಮ ಜಗನ್ನಾಥದಾಸರಂತಾರೆ ಇದು ಪುಕ್ಕಟ್ಟೆ ಬಂದದ್ದಲ್ಲ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ಸಾಧಾರಣವೂ ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಕುತಿಯ ನಿತ್ತು
ಮೋದ ಕೊಡು ಸತತ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ.